ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ನೀವು ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಇವತ್ತು ಕಿಚನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಮಥಿಂಗ್ ಇಸ್ ದೇರ್, ಅಂದರೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಅರ್ಥ ಗಾಯ್ಸ್. ಸ್ಪೈಸಿ ಮಾಂಚೂರಿಯನ್ ಮ್ಯಾಗಿ ಯಾವತ್ತೂ ತಿಂದಿಲ್ಲ ಗೈಸ್. ಯಾವಾಗಲೂ ಮ್ಯಾಗಿ ಇಪ್ಪಿ ಇಷ್ಟೇ ತಿಂದಿರೋದು. ಇದನ್ನ ಇವತ್ತೇ ಟ್ರೈ ಮಾಡ್ತಾ ಇರೋದು. ನೋಡುವ ಏನಾಗುತ್ತೆ ಅಂತ. ಇದಕ್ಕೆಲ್ಲ ನಾನು ಬರೀ ಅದನ್ನ ಮಾತ್ರ ಹಾಕಿ ಮಾಡಿದ್ರೆ ಮಜಾ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ, ಮತ್ತೆ ಜೋಳ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಐತೆ ಜೋಳ ಬೇಯಿಸ್ಕೊಂಡು, ಅಷ್ಟು ಅದಕ್ಕಾಗಲ್ಲ ನಾನು ತಿನ್ನೋಕ್ಕೆ. ಓಕೆನಾ? ಜೋಳ ಬೇಯಿಸ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡುವ, ಬನ್ನಿ ನೋಡುವ. ಫಸ್ಟು ಪ್ಯಾನ್ ಇಟ್ಕೊಬೇಕು, ಆಮೇಲೆ ಆ್ಯಸ್ ಯೂಶುವಲ್ ಬೆಂಕಿ ಹಚ್ಚಬೇಕು ಗೈಸ್. ಇದನ್ನ ಬಿಸಾಕಿಲ್ಲ ಅಂತ ಅದನ್ನ ಮಾತ್ರ ನೋಡ್ತಾ ಇರಬೇಡಿ. ಅದು ಲಾಸ್ಟಲ್ಲಿ ಒಂದೇ ಸತಿ ಆಚೆ ಹೋದಾಗ ಬಿಸಾಕ್ತೀನಿ. ಓಕೆ, ಡಿಸ್ಟ್ ನೀರು ಹಿಂಗೆ ಹೋಗ್ಬೇಕು, ಎಣ್ಣೆ ಹಾಕ್ಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು, ಮ್ಯಾಗಿ ಪೌಡರ್ ಹಾಕಬೇಕು, ಆಮೇಲೆ ಮ್ಯಾಗಿ ಹಾಕಬೇಕು. ಗೈಸ್ ಏನಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾ? ಇದನ್ನ ನಮ್ಮಮ್ಮ ಏನು ಮಾಡೋರು ಅಂದರೆ ನಾಷ್ಟ ನನಗೆ ಮಧ್ಯಾಹ್ನಕ್ಕೂ ಅದೇನೆ ನಾಷ್ಟ ಒಂದೇ ಅಂತಲ್ಲ. ಇದೇನದು ಖಾರ ಪೊಂಗಲ್ ಮಾಡಿ ಚಟ್ನಿ ಮಾಡಿದ್ದಾರೆ. ಯಾರು ತಿಂತಾರದು? ಎಣ್ಣೆ ಕಾದ ಮೇಲೆ ಗೈಸ್ ಅದ್ರೊಳಗಡೆ ಕಾಲೊಳಗಡೆ ಒಂದೇ ಒಂದು ಬಟಾಣಿ ಸಿಕ್ಕಿತ್ತು. ಬಟಾಣಿ ಹಾಕ್ತಾ ಇದೀನಿ. ಈಗ ಈರುಳ್ಳಿ ಹಾಕೋಣ. ನೀರು ಬೇರೆ ಸೋರ್ತೈತೆ. ಫುಲ್ಲು ತೆಗೆದುಬಿಟ್ರೆ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್. ಯಾವುದೇ ಮ್ಯಾಗಿ ಮಾಡಲಿ, ನಾನು ಇಪ್ಪಿನಾದರೂ ಮಾಡಲಿ ಮ್ಯಾಗಿನಾದರೂ ಮಾಡಲಿ ಹಾಕ್ತೀನಿ ಈರುಳ್ಳಿ ಟೊಮೊಟೊ ಖಾಲಿ ಆಗುತ್ತೆ. ಟೊಮೊಟೊ ಇಲ್ಲ, ಅದಕ್ಕೆ ಬರೀ ಈರುಳ್ಳಿ ಹಾಕ್ತಾ ಇದೀನಿ. ಎಕ್ಸ್ಟ್ರಾ ಅಂದರೆ ಬೆಳ್ಳುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೆ, ಬಟ್ ಅದು ಪೌಡ್ರ್ ಟೇಸ್ಟ್ ಮಾಡಿ ನೋಡಿದೆ, ಅದೇ ಒಂಥರ ಫ್ಲೇವರ್ ಇದೆ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಚೆಂದ ಆಗುತ್ತೆ ಮ್ಯಾಗಿ. ಮ್ಯಾಗಿ ಮೇಲೆ ಟ್ರಸ್ಟ್ ಇದೆ ಗೈಸ್, ಅದಕ್ಕೆ ಪೌಡ್ರ್ ಹಾಕೋದು. ಇಷ್ಟೊಂದು ಪೌಡ್ರ್ ಐತೆ, ಅದಕ್ಕೆ ಹಾಕಿದ್ರೆ ಖುಷಿ ಅಂತ ಇದೆ ಗೊತ್ತಾ. ಮ್ಯಾಗಿ ಮಸಾಲ ಹಾಕಿದೆ, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾಲ್ಕು ಮ್ಯಾಗಿಗೆ ಸಾಕು ಅನ್ಸುತ್ತೆ ಅಷ್ಟು ನೀರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಉಪ್ಪಾದ್ರೆ ತಿನ್ನಕ್ಕಾಗಲ್ಲ, ಸ್ವಲ್ಪನೇ ಸಾಕು. ಇನ್ನೂ ಸ್ವಲ್ಪ ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಬೆಳ್ಳುಳ್ಳಿ ಫ್ಲೇವರ್. ಮ್ಯಾಗಿ ಸಾಕು ಅನ್ಸುತ್ತೆ. ಸಾಕು ಅಂದ್ರೆ ಇನ್ನೊಂಚೂರು ಹಾಕು ಅಂತ ನಮ್ಮ ಮನೆ ಕಡೆ ಹಾಕ್ಲ. ಗುಜ್ ಅಂತ ಬೇಯ್ಬೇಕೀಗ. ನಾನು ಇದೆಲ್ಲ ಹಾಕ್ತಾರ ನೋಡಿದ್ರೆ ಅದು ಮಂಚೂರಿಯನ್ ಫ್ಲೇವರ್ ಬರುತ್ತೆ. ಹೋಗ್ತಿಲ್ಲ, ಒಂದು ಸ್ವಲ್ಪ ಹಾಕ್ತೀನಿ ಸಾಕು. ಚೆನ್ನಾಗಿ ಬೇಯಬೇಕಿದೆ. ಕುಚ್ಚು 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 ಅಂತ ಕುದಿಬೇಕು.
ಇದು ಕುದ್ದ ಮೇಲೆ ಈ ಮ್ಯಾಗಿ ಹಾಕ್ಬೇಕು. ಮ್ಯಾಗಿ ಹಾಕಿದ್ಮೇಲೆ ಈ ಮ್ಯಾಗಿನ ಇದ್ರೊಳಗಡೆ ಹಾಕಬೇಕು ಗಾಯ್ಸ್, ಅದ್ರೊಳಗಡೆ ಹಾಕಬೇಕು. ನನ್ನ ಕೈ ರುಚಿ ಅಂದರೆ ಅಷ್ಟು ಚಂದ 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 ಚಂದವಾಗಿ ಮಾಡಿಬಿಡ್ತೀನ. ಹೌದಾ ಹೌದಾ. ಊಟ ತಿನ್ನೋಕೆ ಇಷ್ಟ ಇಲ್ದಿರ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ ಗೈಸ್. ಏನು ಮಾಡೋಣ, ಹೊಟ್ಟೆ ಹಸಿತೈತೆ. ಬಟ್ ಆದರೂ ಏನೇನೋ ಜುಗಾಡ್ ಮಾಡ್ತಾಯಿದ್ದೀನಿ, ಏನೇನೋ ಟ್ರೈ ಮಾಡ್ತಾಯಿದ್ದೀನಿ. ಏನು ಮಾಡ್ಬೇಕು ನನಗೆ ಗೊತ್ತಿಲ್ಲ. ನನಗೆ ನಾನೇ ಬೈಕೊತೀನಿ, ಬಟ್ ಆದರೂ ಅದೇ ಕೆಲಸ ಮಾಡ್ತಾನೇ ಇರ್ತೀನಿ. ಅದೇ ನಾನು ಭಾಳ. 1 2 3 4 ಟಿಕ್ ಟಿಕ್. ಇದೆಲ್ಲ ಎಕ್ಸ್ಟ್ರಾ ಪುಡಿ ಆಗಿರೋದು. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಇದು ಬೇಯಲಿ, ಬೆಂದ್ಮೇಲಿಂದ ನೋಡುವ ಹೇಗಾಗಿರುತ್ತೆ ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. A few moments later, 2000 years later, 1 eternity later. ಗಾಯ್ಸ್, ಮ್ಯಾಗಿ ಆಯ್ತು. ಈಗ ಹೊಟ್ಟೆಗೆ ತಿನ್ನುವ ಪೇಷನ್ಸ್ ಆಗೋಯ್ತು. ಇವಾಗ ಹೊಟ್ಟೆಗೆ ತಿಂದ್ಬಿಟ್ಟು ಅಪ್ಪಂಗೂ ಹಾಕೊಟ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು, ನಮ್ಮ ಅಪ್ಪಂಗೂ ಹೋಗ್ತಾ ಇಲ್ಲ ಆ ಖಾರ ಪೊಂಗಲು. ನನ್ನ ಮ್ಯಾಗಿ ಮಾಡೋಕ್ಕೋಸ್ಕರ ಕಾಯ್ಕೊಂಡು ಕೂತವ್ರೆ ನಮ್ಮಪ್ಪ. ನನ್ನ ಮ್ಯಾಗಿಗೋಸ್ಕರ ಕಾಯ್ಕೊಂಡು ಕೂತಿದ್ಯಲ್ಲ ಮಮ್ಮಿ, ಪೊಂಗಲ್ ಮಾಡಿ ಇಕ್ಕೋಗೈತಲ್ಲ, ತಿನ್ನೋಕ್ಕೇನು ಕಷ್ಟ ನನಗೆ. ನೈಟಿ ಇಷ್ಟು ನೋಡಿ ನಮ್ಮ ಚೆನ್ನಾಗೇ ಮಾಡ್ತಾರೆ, ಬಟ್ ಅದು ಒಂದೊಂದ್ಸತಿ ತಿನ್ನೋಕ್ಕಾಗಲ್ಲ. ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ಅದಕ್ಕೆ ಹೊಸ್ದಾಗಿ ಏನೋ ಟ್ರೈ ಮಾಡಿದ್ದೀನಿ. ಅದೇ ಫ್ಲೇವರ್ ನಾನು ಯಾವತ್ತೂ ತಿಂದೇ ಇಲ್ಲ. ಸ್ಪೈಸಿ ಮಂಚೂರಿಯನ್ ಅಂತೆ ಮ್ಯಾಗಿಯಲ್ಲಿ, ನಾನಂತೂ ತಿಂದೇ ಇಲ್ಲ. ಇವತ್ತೇ ತಿಂದಿರೋದು. ಹೆಂಗಿರುತ್ತೆ ನೋಡುವ ಬನ್ನಿ, ಪ್ಲೇಟ್ ಕರ್ಕೊಂಡು ಹೋಗುವ. ಹೆಂಗೈತೆ? ಸೂಪರ್. ನನ್ನ ಮೇಲೆ ಹಣೆ ಇಟ್ಟು ಇಷ್ಟೇ ಎಕ್ಸ್ಪ್ರೆಷನ್. ನೀ ಏನೇ ತಂದ್ಕೊಡು ಇಷ್ಟೇ ಎಕ್ಸ್ಪ್ರೆಷನ್. ತಿನ್ನೋಡುವಾಗ ಹಿಂಗೈತೆ ಅಂತ. ನಾನು ಸ್ಪೂನೇ ತಂದಿಲ್ಲ, ಕೈಯಲ್ಲೇ ತಿನ್ಬೇಕು. ಮಸಾಲೆ ಆಯ್ತಾ? ಫುಡ್ಡು ತಿನ್ಬಿಟ್ಟು ಆಮೇಲೆ ಇನ್ನು ನಮ್ಮ ಅಮ್ಮ ಬಂದಮೇಲೆ ಸಿಗ್ತೀವಿ. ಅದೇವರೆಗೂ ಫ್ಲಾಟ್ ಆಗಬೇಕು ತಿನ್ಬಿಟ್ಟು. ಬಾಯ್ ಬಾಯ್, ಸಂಜೆ ಸಿಗುವ. ಕೇಕ್ ತೊಗೊಂಬಂದವಳೆ. ನಾನು ಡಯೆಟಲ್ಲಿದ್ದೀನಿ, ನೋಡಿದ್ರೆ ಶುಗರ್ ತೊಗೊಂಬಂದು ಇಕ್ಕೋಳೆ. ಈ ಥರ ತಂದು ಇಕ್ಕೋಳಲ್ಲ ಪಾಪ, ಅವಳು ಬೇಜಾರು ಮಾಡ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತಿಂತೀನಿ ಅಷ್ಟೇ. ತಿನ್ನು, ಅದೇ ಅಷ್ಟೇ. ಬಟ್ ನಾನು ಡಯೆಟಲ್ಲಿದ್ದೀನಿ, ಸ್ಟ್ರಿಕ್ಟಾಗಿ. ನಾನು ಕ್ರೀಮು, ನಾನು ಸ್ಟ್ರಿಕ್ಟಾಗಿ ಡಯೆಟಲ್ಲಿದ್ದೀನಿ. ಶುಗರ್ ತಿನ್ನಲ್ಲ ನಾನು. ಬಟ್ ಅವಳು ಪ್ರೀತಿಯಿಂದ ತೊಗೊಂಬಂದು ಕೊಟ್ಟಿದ್ದಾಳೆ, ಅದಕ್ಕೋಸ್ಕರನಾದರೂ ತಿನ್ನಲೇಬೇಕು ಅಷ್ಟೇ. ಇವನು ಅವಳು ತಮ್ಮ ಇವನ್ ತಮ್ಮ ಒಬ್ಬ ಅವನೇ. ಯಾವ ರೇಂಜಿಗೆ ಮಾತಾಡ್ತಾನೆ ಅಂದರೆ ನೆಕ್ಸ್ಟ್ ಲೆವೆಲು. ಅದೇನಾ? ಎಲ್ಲೋ ಹೋದವನು ನೀನು ತಮ್ಮ ಅಣ್ಣನ? ನೀನೇನಾ ತಮ್ಮ? ಕರೆಕ್ಟಾಗಿ ಹೇಳು. ಅವನೆಲ್ಲೋದ? ಗೈಸ್, ಇಬ್ರು ಒಂದೇ ಥರ ಅವ್ರೆ, ನೋಡಕ್ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಇವನ್ ಅಣ್ಣ ಗೈಸ್, ಇವಾಗ ಗೊತ್ತಾಯ್ತು ಉದ್ದಕ್ಕವನೇ. ಇವನೇ ಅನ್ಕೊಂಡ್ಬಿಟ್ಟಿದೀನಿ ಇವನ್ನ. ಇವನು ತಮ್ಮ. ನೋಡಿದ್ರು ನೋಡಕ್ಕೆ ಒಂದೇ ತರ ಅವ್ರೆ. ಏನ್ ಸುಳ್ಳು ಹೇಳ್ತಾಳೆ. ತಗೋ, ನಂದು ಗೋಲ್ಡ್ ಚೈನ್ ಗೈಸ್, ನಮ್ಮಮ್ಮಂಗೆ ಕೊಡ್ತಾ ಇದ್ದೀನಿ. ನಿನ್ ಮಗನ್ಗೆ ನಾನು ಕೊಟ್ಟೆ ಇದನ್ನ. ಅದೇ ಹಂಗೆ ಹಿಡ್ಕೊಂತೀಯಾ? ತೋರಿಸ್ಬೇಕು ನಾನೊಂದ್ಸತಿ. ನೋಡಿ ಫ್ರೆಂಡ್ಸ್, ಇದು ಗೋಲ್ಡ್ ಚೈನ್ ಅಂತ ಕೊಟ್ಟವಳೆ. ಎಷ್ಟು ಗ್ರಾಮ್ ಐತೆ ಗೊತ್ತಾ? ಅದು 10 ಗ್ರಾಮ್ ಚೈನ್. ಅದು ಹಾ, 10 ಗ್ರಾಮ್ ಚೈನ್ ಅಂತ. 10 ಗ್ರಾಮ್ ಚೈನ್ ಅದು. 1 ರೂಪಾಯಿನೂ ಕೊಡಲ್ಲ. ಇದನ್ನ ಏನ್ ಅನ್ಕೊಂಡಿದ್ಯಾ? ಡೈಮಂಡ್ ಇದು, ಡೈಮಂಡು. ಕೂತ್ಗಳಲ್ಲಿ ಇದು ಡೈಮಂಡ್. ಇದು ನೋಡು ಹೆಂಗ್ ಹೊಳಿತೈತೆ. ಇದನ್ನ ಡೈಮಂಡು ಅಂತ ನಾನು ಏನಾರ ನುಂಗ್ಬಿಟ್ರೆ ಇದು ಆಚೆ ಕಡೆಗೆ ಬಂದೇ ಆಗ್ಬಿಡ್ತದೆ. ನನಗೇನು ಆಗಿರೋದು.
ಹಂಗಾರೆ ಡೈಮಂಡ್ ಉಂಗುರ ಅದೇನು ಅಲ್ಲಿ ಇಟ್ಬಿಡ್ತಾ ಇದೀಯ ಅಸಲಿ ಯಾರನ್ನ ಎತ್ಕೊಂಡು ಹೊಂಟೋದ್ರೆ ಅಲ್ಲಿ ಲಾಕರ್ ಅಲ್ಲಿ ಇಕ್ಕಮ್ಮ ತಿಮ್ಮಪ್ಪನ ಮುಂದೆ ಇಕ್ಕಿದ್ದೀನಿ ಲಾಕರ್ ಅಲ್ಲಿ ಇಕ್ಕಮ್ಮ ನೋಡಿ ಲಾಕ್ ಮಾಡಿದೆ ಈಗ ಡೋರ್ ಹಾಕಿ ಯಾರಾದ್ರೂ ಬಂದು ತೆಗ್ಬಿಟ್ಟು ಎತ್ಕೊಂಡು ಹೊಂಟೋದ್ರೆ ನೋಡ್ದಾ ಗೊಜ್ಜು ಮಾಡ್ತಾ ಇದ್ದೆ ಏನ್ ಗೊತ್ತಿತ್ತು ಎಗ್ ಫ್ರೈ ಮೊಟ್ಟೆ ಸಾರು ಅಂತ ಹೇಳು ಅದೇನು ಎಗ್ ಫ್ರೈ ಅಂತ ಇದು ಎಗ್ ಫ್ರೈ ಯಾವ ಆಂಗಲ್ ಇಂದ ಎಗ್ ಫ್ರೈ ಕಾಣಿಸ್ತಿ ಇಷ್ಟ ಬಂದಿದೆ ಹೆಸ್ರು. ಎಗ್ ಫ್ರೈ ಅಲ್ಲ ನಿಂಗೆ ಇಷ್ಟ ಬಂದಿದ್ದ ಹೆಸರು ನೀನ್ ಇಕ್ಬಿಟ್ರೆ ಅದಾಗೋಯ್ತಾ ಅಂದ್ರೆ ನೀನ್ ದುಡ್ಡು ಇಸ್ಕೊಂಡ್ರೆ ಮಾತ್ರ ಡಗ ಡಗ ಅನ್ನೋದು ಇಲ್ಲಾಂದ್ರೆ ಡಗ ಡಗ ಅನ್ನಲ್ವಾ ಬೀಟ್ ಆಗದೆ ಮಾತ್ರ ಕೆಲ್ಸ ಹಂಗಂತಾನೆ ಇರುತ್ತೆ ಯಾವಾಗ್ಲೂ ಅಂತ ಇರುತ್ತೆ ಹಂಗೆ ಸಾಲ ಮಾಡಿದಾಗ ಜಾಸ್ತಿ ಸಾಲ ಪೇಷಂಟ್ಗೆ ಏನಾದ್ರು ಆಡ್ಬಿಟ್ಟು ಜಾಸ್ತಿ ಆಗೈತೆ ಅಂತ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರಲ್ಲ ಅವಾಗ ಅವರು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡೋದ್ ಬೇಡ ಡಾಕ್ಟ್ರು ಸಾಲ ತೀರ್ಸ್ಬಿಟ್ರೆ ₹1 ಇಸ್ಕೊಳ್ಳಲ್ಲ ನಾವು ಹಂಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರೆ ಅದೇ ಟ್ರೀಟ್ಮೆಂಟ್ ಕಾಸು ಅವರು ಟ್ರೀಟ್ಮೆಂಟ್ ಮಾಡೋದಕ್ಕೆ ಕಾಸು ಇಸ್ಕೋಬಾರ್ದು ಅವ್ರ ಸಾಲನ್ನು ತೀರಿಸ್ಬಿಟ್ಟು ಮನೆಗೆ ಕಳಿಸ್ಬೇಕು ಅವಾಗ ಅವ್ರು ಹುಷಾರಾಗ್ಬಿಡ್ತಾರೆ ಇವಾಗ ನಮ್ಮಪ್ಪನ ಹಂಗೇನಾ ಹೌದು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ನಾಳಿನ ಎಪಿಸೋಡಲ್ಲಿ ನಾನು ಹೇಮಾವತಿ ಆಗಿರಲ್ಲ ಗಿರೀಶ್ ಆಚಾರವಾಗಿರ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ವರ್ಷಿಣಿ ಅವ್ರ ಮಮ್ಮಿ ಆಗಿದ್ದೀನಿ ನಾಳೆ ಹೇಮಾವತಿಯವರ ಗಂಡ ಆಗ್ತೀನಿ ಹೇಮಾವತಿಯವರ ಗಂಡ ಯಾರು ಯಜಮಾನ್ರು ಹಸ್ಬೆಂಡ್ ಆಗ್ತೀನಿ ನಾಳೆ ನಾನು ಹೇಮಾವತಿ ಒಳಗಡೆ ಹಸ್ಬೆಂಡ್ ಬರ್ತಾರೆ ಏನೇನು ಮಾಡ್ತಾರೆ ನೋಡಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ